ಈ ತರ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿರುತ್ತೆ? ಇಷ್ಟು ಅದ್ಧೂರಿಯಾಗಿಲ್ಲ, ಹಬ್ಬಗಳು ಬೇರೆ ಬೇರೆ ರೀತಿ, ಅದಕ್ಕೆ ಅದೇ ಆದ ವೈವಿಧ್ಯತೆ ಇದೆ. ಈಗ ನಾವು ವಾರಣಾಸಿಯಲ್ಲಿ ನೋಡಿದ್ರೆ ಅದರ ಆಚರಣೆ ಪೂರ ರಾಮ ಲೀಲೆಯ ಪ್ರದರ್ಶನದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಅಲ್ಲೂ ಅಷ್ಟೇ 10 ದಿನದ ಹಬ್ಬಕ್ಕಿಂತ ಇದು 1 ತಿಂಗಳ ಹಬ್ಬ ಆಗುತ್ತೆ. ಇದನ್ನು ಏನು ಮಾಡ್ತಾರೆ ಅಂದರೆ ರಾಮನಗರದ ಕೋಟೆಯ ಹತ್ತಿರ ರಾಮಾಯಣದ ಪ್ರದರ್ಶನ ನಡೆಯುತ್ತೆ. ಅದರ ಸ್ಪೆಷಾಲಿಟಿ ಏನು ಅಂದರೆ ಒಂದು ಸ್ಥಿರ ವೇದಿಕೆ ಇರಲ್ಲ. ಅದಕ್ಕೆ ರಾಮಾಯಣದಲ್ಲಿ ಬರುವ ಬೇರೆ ಬೇರೆ ಪ್ರದೇಶಗಳು ಅಂದರೆ ಲಂಕೆ, ಅಯೋಧ್ಯೆ, ಅಶೋಕವನ ಮತ್ತು ಪಂಚವಟಿ ಎಲ್ಲದನ್ನು ಆ ಕೋಟೆಯ ಬೇರೆ ಬೇರೆ ಜಾಗದಲ್ಲಿ ಸೆಟಪ್ ಮಾಡಿರ್ತಾರೆ. ಮತ್ತು ಅದರಲ್ಲಿ ಯಾವ ಆಧುನಿಕ ಉಪಕರಣಗಳ ಬಳಕೆಯೂ ಇರೋದಿಲ್ಲ. ಅಂದರೆ ಮೈಕ್ರೋಫೋನ್ ಇರೋದಿಲ್ಲ, ಅಥವಾ ಲೈಟ್ ಅರೇಂಜ್ಮೆಂಟ್ ಇರೋದಿಲ್ಲ, ಸ್ಪೀಕರ್ಸ್ ಇರೋದಿಲ್ಲ. ಅಲ್ಲಿನ ನಟನಟಿಯರು, ಆ ರಾಮಾಯಣದ ನಟನಟಿಯರು ಸ್ವಂತ ಅವರ ಕಂಠದಲ್ಲಿ ಶಾಸ್ತ್ರೀಯ ರೀತಿ, ಹಳೆಯ ರೀತಿಯಲ್ಲಿ ಅದನ್ನು ಹಾಡಿ ಆ ನೈಜ ಬೆಳಕಿನಲ್ಲಿ ಆ ರಾಮಾಯಣದ ಕಥೆಗೆ ಜೀವಂತ ಬರೋ ಹಾಗೆ ಮಾಡ್ತಾರೆ. ಸೊ ಅಲ್ಲೇನೋ ಆ ಭಕ್ತಾದಿಗಳು, ಆ ಪ್ರೇಕ್ಷಕರು ಇರ್ತಾರಲ್ಲ, ರಾಮಚರಿತ ಮಾನಸದ ಪ್ರತಿಯನ್ನು ಕೈಯಲ್ಲಿಟ್ಕೊಂಡು ಈ ನಟರನ್ನ ಕಾಲ್ನಡಿಗೆನಲ್ಲಿ ಎಲ್ಲ ಕಡೆ ಹಿಂಬಾಲಿಸ್ತಾರೆ ರಾಮಾಯಣದ ಕಥೆ ಮುಂದೆ ಹೋಗ್ತಾ ಇದ್ದಂಗೆ. ಅದು ಅಲ್ಲಿನ ವಿಶೇಷತೆ. ಆ ಪೂರ ಮುಗಿಯೋ ಅಷ್ಟೊತ್ತಿಗೆ ರಾವಣ ಮತ್ತು ಕುಂಭಕರ್ಣ, ಮೇಘನಾದನ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಮಾಡಿ ಆ ರಾಮಾಯಣದ ಕಥೆ ಮುಗಿಯೋ ಅಷ್ಟೊತ್ತಿಗೆ ರಾವಣ ದಹನ ಮಾಡ್ತಾರೆ. ವಿಜಯದಶಮಿ ದಿನ ಅದರದ್ದು ಆಚರಣೆ, ರಾಮನ ಜಯ, ರಾವಣನ ಪರಾಜಯ, ಧರ್ಮದ ಜಯ ಅಂತ. ಹಾಗೆ ಮತ್ತು ವಾರಣಾಸಿ ಘಾಟ್ಗಳಲ್ಲೆಲ್ಲ ಸ್ಪೆಷಲ್ ಅಲಂಕಾರಗಳು, ದೀಪಾಲಂಕಾರ, ಆರತಿಗಳು, ಸ್ಪೆಷಲ್ ಆರತಿಗಳು. ದೇವಸ್ಥಾನದಲ್ಲಿ ನವದುರ್ಗೆ ಪೂಜೆಗಳು ನಡೆಯುತ್ತೆ, 9 ದಿನ ಅದು ನಡೆಯುತ್ತೆ. ಆದರೆ ಆ ವಾತಾವರಣನೇ ಒಂದು ಧಾರ್ಮಿಕ ಭಕ್ತಿಭಾವ ಬೆರೆಸೋ ವಾತಾವರಣ. ದೇವಸ್ಥಾನದ ಶಂಖಗಳು ಮೊಳಗ್ತಾ ಇರುತ್ತೆ, ಆ ಮಂತ್ರೋಚ್ಚಾರಣೆ ತುಂಬ ಚೆನ್ನಾಗಿರುತ್ತೆ. ಗಂಗಾ ನದಿ ಪಕ್ಕದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇದೆ. ಕಲ್ಕತ್ತಾನಲ್ಲೇ ಬೇರೆ, ಅವರಿಗೆ 10 ದಿನದ ದಸರಾ ಅಲ್ಲ, ಅದು 5 ದಿನ. ಅವ್ರಿಗೆ ಹಬ್ಬ ಶುರುವಾಗೋದೇ ಷಷ್ಠಿಯಿಂದ ದಶಮಿಯವರೆಗೆ. ಅವರು ದುರ್ಗೆ ತನ್ನ ಸಂಸಾರ ಸಮೇತ ತಂದೆ ಮನೆಗೆ ಬಂದು ವಾಪಸ್ ಹೋಗ್ತಿದ್ದಾಳೆ ಅಂತ ಆಚರಿಸ್ತಾರೆ. ಸೊ ನಮ್ಮ ಗಣೇಶನ ಹಬ್ಬದ ಥರ ಬೇರೆ ಬೇರೆ ಪೆಂಡಾಲಗಳಲ್ಲಿ ಆ ದುರ್ಗೆಯ ಪುರಾಣದಲ್ಲಿ ಬರುವ ಕಥೆಗಳ ದೃಶ್ಯವನ್ನು ಮಾಡಿರ್ಬೋದು, ಕಲಾತ್ಮಕವಾಗೆಲ್ಲ ಮಾಡಿರ್ತಾರೆ. ಸೊ ಒಂದೊಂದು ಪೆಂಡಾಲ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ ದುರ್ಗೆಯೇ ನೋಡೋಕೆ ಅಷ್ಟು ಚೆನ್ನಾಗಿರ್ತಾಳೆ, ಒಂದೊಂದರಲ್ಲೂ ಒಂದೊಂದು ಅಲಂಕಾರ. ಆಮೇಲೆ ಅವರು ಎಲ್ಲ ಕಡೆ ಇದನ್ನು ದುನುಚಿ, ಕೈಯಲ್ಲಿ ಮಣ್ಣಿನ ಮಡಿಕೆ ಹಿಡ್ಕೊಂಡು ಅದರಲ್ಲಿ ಧೂಪ ಹಾಕಿರ್ತಾರೆ. ಅದನ್ನು ಹಿಡ್ಕೊಂಡು ನೃತ್ಯ ಮಾಡ್ತಾರೆ. ಅವ್ರದ್ದೊಂದು ಡೋಲ್ ಇರುತ್ತೆ, ಧಾಕ್ ಅಂತ ಕರೀತಾರೆ. ಅದನ್ನು ಬಾರಿಸ್ತಾ ಇರ್ತಾರೆ ಈ ಪೆಂಡಾಲ್ಗಳ ಹತ್ರ ಎಲ್ಲ. ಅದಕ್ಕೆ ಹೆಂಗಸರು ಬಂದು, ಸಮುದಾಯದವರು ಬಂದು ನೃತ್ಯ ಮಾಡಿ, ಆಮೇಲೆ ಸಿಂಧೂರ್ ಖೇಲ ಅಂತ ಬಿಳಿ ಕೆಂಪು ಸೀರೆಗಳನ್ನ ಉಟ್ಕೊಂಡು ಅವರು ಸಿಂಧೂರ್ ಹಚ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದು ಮಾಡ್ತಾರೆ. ವಿಜಯದಶಮಿ ದಿನ ಅವ್ರದ್ದು ದೊಡ್ಡ ವಿಜೃಂಭಣೆಯಿಂದ ದುರ್ಗೆಯ ಮೆರವಣಿಗೆ, ಅವಳು ಸಂಸಾರ ಸಮೇತ ಕರ್ಕೊಂಡು ಹೋಗಿ ಗಂಗೆನಲ್ಲಿ ವಿಸರ್ಜನೆ ಮಾಡಿ, ಮುಂದಿನ ವರ್ಷವೂ ಹೀಗೆ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇನ್ನೊಂದು ಜಾಗ ಅಂದರೆ ಗುಜರಾತಲ್ಲಿ ನೋಡಬೇಕಾಗಿರೋದು ಅವ್ರದ್ದು ಗರ್ಭ ಫುಲ್ಲು. ಯದುವಂಶದ ಲಿಂಕನ್ನು ನಾವು ಮಾಡೋದೇನು ಇದರಲ್ಲಿ? ಇಲ್ಲೇ ನಮ್ಮದೇ ಒಂದು ವಿಶೇಷವಾದಂಥ ತಾಯಿಯನ್ನು ನಾವು ಪೂಜೆ ಮಾಡ್ತೀವಿ. ಗುಜರಾತಲ್ಲಿ ಗರ್ಭ, ನೀವು ಹೇಳ್ತಾ ಇದ್ದೀರಿ ಗರ್ಭ. ಎಲ್ಲ ಕಡೆನೂ ದುರ್ಗೆ ಪೂಜೆ ನಡೆಯುತ್ತೆ. ಗುಜರಾತ್ ಅವ್ರಿಗೆ ನವರಾತ್ರಿ ಅಂತ 9 ರಾತ್ರಿಗಳು. ನಮಗೆ ಗೊತ್ತಿರೋ ಹಾಗೆ ಪ್ರತಿ ದಿನವನ್ನು ಒಂದೊಂದು ಬಣ್ಣ ಆಗಿ ಗುರುತು ಮಾಡಿಕೊಂಡು ಆ ಬಣ್ಣದಲ್ಲಿ ಅವರು ಸಾಂಪ್ರದಾಯಿಕ ಬಟ್ಟೆಗಳು, ಗಂಡಸರು ಹೆಂಗಸರು ಹಾಕ್ಕೊಂಡು ದುರ್ಗೆ ಪೂಜೆ ಮಾಡಿ, ದುರ್ಗೆ ಸುತ್ತ ವೃತ್ತಾಕಾರದಲ್ಲಿ ಸಾಂಪ್ರದಾಯಿಕ ನೃತ್ಯ ಅದು ಅವ್ರದ್ದು ಗರ್ಭ. ಮತ್ತು ಇದು ಈಗ ಎಲ್ಲ ಫಿಲ್ಮ್ ಸಾಂಗ್ಸಿಗೆ ಮಾಡ್ತಾರೆ, ಆದರೆ ಮುಂಚೆ ಅವರು ಬಾಯಲ್ಲಿ ಹಾಡು ಹೇಳಿಕೊಂಡು ದುರ್ಗೆ ಪೂಜೆ ಮಾಡಿದ ಮೇಲೆ ನರ್ತನ ಮಾಡ್ತಾರೆ. ಅವರಲ್ಲೂ ಕೊನೆಯಲ್ಲಿ ರಾವಣ ದಹನ ಇದೆ, ವಿಜಯದ. ಆಮೇಲೆ ಆಯುಧ ಪೂಜೆ ಇದೆ, ಆಯುಧಗಳನ್ನೆಲ್ಲ ತೊಳೆದು ಪೂಜೆ ಮಾಡ್ತಾರೆ ಆಯುಧ ಪೂಜೆ ದಿನ. ನಮ್ಮ ಥರ ಪ್ರೊಸೆಷನ್ ಅದೆಲ್ಲ ಇಲ್ಲ. ಇನ್ನು ಕೇರಳಕ್ಕೆ ಬಂದರೆ ಇದು ದಕ್ಷಿಣ ಭಾರತಕ್ಕೆ ಸಿಮಿಲರ್. ಇವರಿಗೆ ಸರಸ್ವತಿ ಪೂಜೆನೇ ಹೆಚ್ಚು. ಇವರು ಮೊದಲು 3ನೇ ದಿನ 3 ದಿನ ಪಾರ್ವತಿಯನ್ನು ಪೂಜೆ ಮಾಡ್ತಾರೆ, ಮಧ್ಯದ 3 ದಿನ ಲಕ್ಷ್ಮಿ, ಕೊನೆಯ 3 ದಿನ ಸರಸ್ವತಿ. ಸೊ ಸರಸ್ವತಿ ಪೂಜೆಯಲ್ಲಿ ಇವರಿಗೆ ತುಂಬ ಮುಖ್ಯವಾದದ್ದು ವಿದ್ಯಾರಂಭ. ಇದು ನಮ್ಮ ಮೈಸೂರಲ್ಲೂ ಹಬ್ಬ ಇದೆ. ವಿದ್ಯಾರಂಭದ ದಿನ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸಕ್ಕೆ ದೀಕ್ಷೆ ಕೊಡಿಸ್ತಾರೆ. ಅಕ್ಕಿ ಮೇಲೆ, ಮರಳ ಮೇಲೆ ಅಕ್ಷರ ಬರೆಸಿ. ಇದನ್ನ ಈಗ ಹೇಳ್ಬಿಡ್ತೀನಿ. ಮಹಾರಾಜರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಿದ್ಯಾಭ್ಯಾಸ ಮಾಡಿಸುವಂಥ ಕಾಲದಲ್ಲಿ ಬಂಗಾರದ ತಟ್ಟೆಯ ಮೇಲೆ ಮುತ್ತುಗಳನ್ನು ತುಂಬಿ ಚಿನ್ನದ ಲೇಖನಿಯಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರೆ.